8ನೇ ತರಗತಿಯ ಮೊದಲನೆಯ ಪದ್ಯ ಸಿರಿಗನ್ನಡ ಪ್ರಥಮ ಭಾಷೆ ಕನ್ನಡದ ಮೊದಲನೇ ಪದ್ಯವೇ ಕನ್ನಡಿಗರ ತಾಯಿ ಪದ್ಯವನ್ನು ನಾವು ಇಂದು ಅಧ್ಯಯನ ಮಾಡೋಣ. ಪದ್ಯ 1 ಕನ್ನಡಿಗರ ತಾಯಿ. ಈ ಪದ್ಯವನ್ನು ಬರೆದವರು ಎಂ ಗೋವಿಂದ ಪೈ. ಮಕ್ಕಳೇ, ಸುಮತೀಂದ್ರ ನಾಡಿಗ ಅನ್ನುವಂತಹ ಒಬ್ಬ ಶ್ರೇಷ್ಠ ಕವಿ ಕನ್ನಡವನ್ನ ಕುರಿತಾಗಿ ಹೇಳ್ತಾರೆ. ಕನ್ನಡವೆಂದರೆ ನಮ್ಮನ್ನೆಲ್ಲ ಅಪ್ಪಿ ಮುದ್ದಿಸುವ ತಾಯಿ, ಇನ್ನೂ ಬೇಕು ಬೇಕು ಎನ್ನಿಸುವ ಸವಿಸವಿ ಕೊಬ್ಬರಿ ಮಿಠಾಯಿ. ಕನ್ನಡವೆಂದರೆ ಗಮಗಮಿಸುವ ರಸಪುರಿ ಮಾವಿನ ಹಣ್ಣು, ಎಳೆಯ ಬಿಸಿಲಿನಲ್ಲಿ ಥಳಥಳ ಬಳೆಯುವ ನವಿಲು ಗರಿಯ ಕಣ್ಣು. ಕನ್ನಡವೆಂದರೆ ಪಂಪನ ಕಾವ್ಯದ ಜಾಜಿ ಮಲ್ಲಿಗೆಯ ಕಂಪು, ಕನ್ನಡವೆಂದರೆ ಪಂಪನ ಕಾವ್ಯದ ಜಾಜಿ ಮಲ್ಲಿಗೆಯ ಕಂಪು. ಪುಟ್ಟ ಕೃಷ್ಣನ ತುಟಿಯಲ್ಲಿ ಹೊಮ್ಮಿದ ಕರುಣಿನ ನಾದದ ಇಂಪು. ಕನ್ನಡವೆಂದರೆ ಸುಂದರ ಕನಸಲಿ ಕುಣಿ ಕುಣಿದಾಡುವ ಮನಸ್ಸು, ಕನ್ನಡವೆಂದರೆ ಸುಂದರ ಕನಸಲಿ ಕುಣಿ ಕುಣಿದಾಡುವ ಮನಸ್ಸು. ತುಂಗೆ ಭದ್ರೆ ಕಾವೇರಿಯಲಾಡುವ ಶ್ಯಾಮಲ ಹಾಸ್ಯದ ನೆಲಸು. ಮಕ್ಕಳೇ, ಕನ್ನಡ ಎಷ್ಟು ಸುಂದರವಾದ ಭಾಷೆ ಅಲ್ವಾ? ಕನ್ನಡ ಅಂತ ಹೆಸರು ಕೇಳಿದ್ರೇನೆ ನಮ್ಮ ಮೈ ರೋಮಾಂಚನ ಆಗುತ್ತೆ ಅಲ್ವಾ? ಹೀಗೆ ಕನ್ನಡ ನಾಡು ನುಡಿ ಕನ್ನಡದ ಮೇಲಿರುವಂತಹ ಅಭಿಮಾನವನ್ನ ಕುರಿತಾಗಿ ಇರುವಂತಹ ಪದ್ಯವೇ ಯಾವುದಪ್ಪ ಅಂತಂದ್ರೆ ಕನ್ನಡಿಗರ ತಾಯಿ ಅನ್ನುವಂತಹ ಪದ್ಯ. ಈ ಕನ್ನಡಿಗರ ತಾಯಿ ಅನ್ನುವಂತಹ ಪದ್ಯವನ್ನು ಬರೆದವರು ರಾಷ್ಟ್ರಕವಿ ಎಂ ಗೋವಿಂದ ಪೈ. ಹಾಗಾದ್ರೆ ನಾವು ಕನ್ನಡ ತಾಯಿ ಭಾವಚಿತ್ರವನ್ನ ನೋಡೋಣ. ನೋಡಿ, ಕನ್ನಡ ತಾಯಿಯ ಭಾವಚಿತ್ರ ನೋಡಿದ್ರಲ್ಲ? ಕನ್ನಡ ತಾಯಿ ಹೀಗೆ ಕನ್ನಡ ತಾಯಿ, ಕನ್ನಡಮ್ಮ, ಭುವನೇಶ್ವರಿ ಅಂತ ನಾವು ಆಕೆಯನ್ನ ಕರಿತೀವಿ. ರಾಜರಾಜೇಶ್ವರಿ ಅಂತ ಕೂಗ್ತೀವಿ ಅಲ್ವಾ? ಭುವನೇಶ್ವರಿ, ರಾಜರಾಜೇಶ್ವರಿ, ಕನ್ನಡಮ್ಮ ಅಂತ ಹೇಳಿ ನಾವು ಪ್ರೀತಿಯಿಂದ ಕರಿತೀವಿ. ಈ ಭುವನೇಶ್ವರಿಯ ದೇವಸ್ಥಾನ ಇಡೀ ದೇಶದಲ್ಲೇ ಹುಡುಕಿದ್ರೆ ನಮಗೆ ಸಿಗುವಂಥದ್ದು ಕೇವಲ ಒಂದೇ ಒಂದು ಕಡೆಗೆ. ಎಲ್ಲಪ್ಪ ಅಂತಂದ್ರೆ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನ ಭುವನಗಿರಿ ಅನ್ನುವಂತಹ ಒಂದು ಊರಲ್ಲಿ ಸಿಗುತ್ತೆ. ಭುವನೇಶ್ವರಿ ಅನ್ನುವಂತಹ ದೇವಾಲಯ. ಅಲ್ಲಿ ತಾಯಿ ಭುವನೇಶ್ವರಿ, ರಾಜರಾಜೇಶ್ವರಿಯನ್ನ ಅಲ್ಲಿ ಪೂಜೆ ಮಾಡಲಾಗುತ್ತೆ. ನಮ್ಮನ್ನೆಲ್ಲ ಆಳಿರುವಂತಹ ಕನ್ನಡದ ರಾಜ ಕದಂಬರ ವಂಶಸ್ಥರು ಈ ಭುವನೇಶ್ವರಿಯನ್ನ ಆರಾಧನೆ ಮಾಡ್ತಾ ಇದ್ರಂತೆ. ಕದಂಬರ ಆರಾಧ್ಯ ದೈವ ತಾಯಿ ರಾಜರಾಜೇಶ್ವರಿ, ಭುವನೇಶ್ವರಿ ಆಗಿತ್ತು ಅನ್ನೋದನ್ನ ನಾವು ಮರಿಬಾರ್ದು ಮಕ್ಕಳೇ. ನೋಡ್ರಿ, ಜಗತ್ತಿನಾದ್ಯಂತ ಎಲ್ಲ ಭಾಷೆಗಳಲ್ಲೂ ಕೂಡ ನಾಡು ನುಡಿಯ ಮೇಲಿರುವಂತಹ ಅಭಿಮಾನ ಅನ್ನೋದೇನೈತಲ್ಲ, ಆಯಾ ಭಾಷೆಯ ಸಾಹಿತ್ಯ ಪ್ರಕಾರಗಳೆಲ್ಲದರಲ್ಲೂ ನಮಗೆ ಅದು ಕಂಡು ಬರುತ್ತೆ. ಜನಮಾನಸದ ಅಮೃತ ಧಾರೆಗಳೇ ಅಂತಂದ್ರೆ ಅವುಗಳನ್ನ ನಾವು ತಪ್ಪಾಗ್ಲಿಕ್ಕಿಲ್ಲ. ನಾಡು ನುಡಿಯನ್ನ ಬಹಳ ಆತ್ಮಾಭಿಮಾನದಿಂದ ಕೂಡಿ ಬರೆದಂತಹ, ದೇಶಾಭಿಮಾನ ವ್ಯಕ್ತಪಡಿಸುವಂತಹ, ನಾಡಿನ ಏಳಿಗೆಗಾಗಿ ದುಡಿಯುವ ಹಾಗೆ ನಮ್ಮನ್ನೆಲ್ಲ ಪ್ರೇರೇಪಿಸುವಂತೆ ಮಾಡುವಂತಹ ಹಾಡುಗಳು ನಮಗೆ ಸಾಕಷ್ಟು ಲಭ್ಯ ಆಗ್ತವೆ. ಆ ಹಾಡುಗಳು ನಮ್ಮನ್ನ ಆ ರೀತಿ ಪ್ರೇರೇಪಿಸ್ತವೆ, ನಮಗೆಲ್ಲ ಪ್ರೇರಣೆಯನ್ನ ನೀಡ್ತವೆ. ಭವ್ಯ ಪರಂಪರೆ, ಭವ್ಯ ಇತಿಹಾಸವನ್ನು ಉಳ್ಳಂತಹ ಕರುನಾಡು ಬಹಳಷ್ಟು ಅನೇಕ ಪ್ರಾಂತ್ಯಗಳಲ್ಲಿ ಹರಿದು ಹಂಚಿ ಹೋಗಿತ್ತು. ಆ ಒಂದು ಕಾಲದಲ್ಲಿ
ಕರ್ನಾಟಕದ ಏಕೀಕರಣದ ಕನಸು ಕಂಡಂಥವರು ಬಹಳ ಜನ ಆಗಿದ್ರು. ನೋಡಿ, ಸ್ವಾತಂತ್ರ್ಯ ಪೂರ್ವದಲ್ಲಿ 20 ಭಾಗಗಳಲ್ಲಿ ಕರ್ನಾಟಕ ಹರಿದು ಹಂಚಿ ಹೋಗಿತ್ತು. ನಂತರದಲ್ಲಿ 1947ರ ನಂತರದಲ್ಲಿ 5 ಭಾಗಗಳಾಗಿ ವಿಭಾಗವನ್ನ ಮಾಡಲಾಯಿತು. ಅದು ಮದ್ರಾಸ್, ಮುಂಬೈ, ಹೈದರಾಬಾದ್, ಕೊಡಗು, ಮೈಸೂರು ಅಂತ ಹೇಳಿ 5 ವಿಭಾಗಗಳಲ್ಲಿ ಅದು ಕಾರ್ಯನಿರ್ವಹಿಸ್ತಾ ಇತ್ತು. ಯಾವಾಗ 1956ರಲ್ಲಿ 5ನ್ನೂ ಸೇರಿಸಿ ಭಾಷಾವಾರು ಪ್ರಾಂತ್ಯವನ್ನ ನಿರ್ಮಾಣ ಮಾಡಿದ್ರು, ಆವಾಗ ಅಖಂಡವಾಗಿ ಕನ್ನಡ ಮಾತನಾಡುವಂತಹ ಭಾಷಿಕರನ್ನೆಲ್ಲ ಒಂದು ಕಡೆಗೆ ಒಟ್ಟುಗೂಡಿಸಲಾಯಿತು. 1973ರಲ್ಲಿ ಕರ್ನಾಟಕ ಅಂತ ಹೇಳಿ ನಾಮಕರಣ ಮಾಡಲಾಯಿತು. ಕರ್ನಾಟಕ ಅಂತ ಹೆಸರು ಬಂದಿದ್ದು ನವೆಂಬರ್ 1, 1973ರಲ್ಲಿ ಅನ್ನೋದನ್ನ ನಾವು ಮರಿಬಾರದು. ಹೀಗೆ ಕನ್ನಡ ಅನ್ನುವಂಥದ್ದು ಏನ್ ತೋರಿಸ್ಕೊಡ್ತೈತಪ್ಪ ಅಂದ್ರೆ ಅದು ನಾಡಿನ ಜನರನ್ನ ಕುರಿತಾಗಿ ತೋರಿಸ್ಕೊಡ್ತೈತಿ. ಕನ್ನಡ ಅಂತಂದ್ರೆ ಭಾಷೆಯನ್ನ ಕುರಿತಾಗಿ ತೋರಿಸ್ಕೊಡ್ತೈತಿ. ಕನ್ನಡ ಅಂತಂದ್ರ ಅದು ನಾಡು, ಭಾಷೆ ಮತ್ತು ಅಲ್ಲಿರುವಂತಹ ಜನ, ಈ ಮೂವರನ್ನ ಪ್ರತಿನಿಧಿಸುವಂತಹ ಪದಾನೇ ಅದು ಕನ್ನಡ ಅನ್ನುವಂಥದ್ದು ನಾವು ಮರಿಬಾರದು. ಹೀಗೆ ಆ ಕರ್ನಾಟಕ ಅನ್ನುವಂತಹ ಪ್ರತ್ಯೇಕವಾದ ಭಾಷಾವಾರು ಪ್ರಾಂತ್ಯ ರಚನೆಯಾಗಲಿ ಅಂತ ಹೇಳಿ ಬಹಳಷ್ಟು ಜನ ಕವಿಪುಂಗವರು ಅಲ್ಲಿ ಕೆಲಸವನ್ನು ಮಾಡ್ತಾರೆ. ಯುದ್ಧ ಮಾಡಬೇಕು ಅಂದ್ರ ಖಡ್ಗ ಹಿಡದೇ ಮಾಡಬೇಕು ಅಂತಲ್ಲ, ಯುದ್ಧಕ್ಕೆ ಖಡ್ಗಕ್ಕಿಂತ ಲೇಖನಿ ಹರಿತ ಅಂತ ಹೇಳ್ತಾರೆ. ಕೇಳಿರಲ್ಲ ನೀವು? ಹಾಗೆ ಪದ್ಯಗಳನ್ನ ಬರೆಯೋದ್ರ ಮೂಲಕ, ಲೇಖನಗಳನ್ನ ಬರೆಯೋದ್ರ ಮೂಲಕ ಕನ್ನಡಿಗರ ಆತ್ಮಾಭಿಮಾನವನ್ನ, ಕನ್ನಡಿಗರ ಸ್ವಾಭಿಮಾನವನ್ನ ಬಡಿದೆಬ್ಬಿಸುವ ಕೆಲಸವನ್ನ ಸಾಕಷ್ಟು ಜನ ಸಾಹಿತಿಗಳು, ಕವಿಗಳು ಮಾಡಿದ್ದನ್ನ ನಾವು ನೋಡ್ತೀವಿ. ಇಲ್ಲಿ ಬೆನಗಲ್ ರಾಮರಾಯರು ಕನ್ನಡವನ್ನ ಕುರಿತಾಗಿ ಏನ್ ಹೇಳ್ತಾರಪ್ಪ ಅಂತಂದ್ರ, ಕನ್ನಡವನುಳಿದೆ ನನಗೆ ಅನ್ಯ ಜೀವನವಿಲ್ಲ, ಕನ್ನಡವೇ ಎನ್ನುಸಿರು ಪೆತ್ತನ್ನ ತಾಯೇ, ಕನ್ನಡವೇ ನುಳಿದೆ ನನಗೆ ಅನ್ಯ ಜೀವನವಿಲ್ಲ. ಕನ್ನಡ ಉಳಿದ್ರೆ ನನಗೆ ಬೇರೆ ಬದುಕೇ ಇಲ್ಲ. ಕನ್ನಡವೇ ಮನಮಾನ್ಯ, ಕನ್ನಡವೇ ಧನಧಾನ್ಯ, ಕನ್ನಡವೇ ಎನಗಾಯ್ತು ಕಣ್ಣು ಕಿವಿ ಬಾಯಿ ಅಂತ ಹೇಳ್ತಾರೋ. ಕನ್ನಡವೇ ನನ್ನ ಮನಸ್ಸು, ನನ್ನ ಆತ್ಮ, ನನ್ನ ಕಣ್ಣು, ಕಿವಿ, ಬಾಯಿ, ದೇಹದ ಎಲ್ಲ ಅಂಗಗಳು ಕೂಡ ನನ್ನ ಕನ್ನಡತನದಿಂದಲೇ ಅದು ತುಂಬಿಕೊಂಡಿದೆ. ರಕ್ತದ ಕಣ ಕಣವೂ ಕೂಡ ಕನ್ನಡವನ್ನೇ ಪ್ರತಿನಿಧಿಸುತ್ತೆ ಅಂತ ಹೇಳಿ ಅವರು ಕನ್ನಡಾಭಿಮಾನವನ್ನ ಪದ್ಯದ ಮೂಲಕ ಹೇಳ್ತಾರೆ. ಹಾಗೇನೆ ಕಾವ್ಯಾನಂದರು ಹೇಳ್ತಾರೆ, ಹೊತ್ತಿತೋ ಹೊತ್ತಿತು ಕನ್ನಡದ ದೀಪ, ಮುಗಿಯಿತೋ ಮುಗಿಯಿತು ಶತಮಾನಗಳ ಶಾಪ, ಹೊತ್ತಿತೋ ಹೊತ್ತಿತೋ ಕನ್ನಡದ ದೀಪ. ಹಿಂಗ ಶತಮಾನಗಳಿಂದ ಬಂದಂತಹ ಎಷ್ಟೋ ಶಾಪ ಕನ್ನಡ ನಾಡು ಒಂದನ್ನ ಕಟ್ಟೋದ್ರ ಮೂಲಕ ಅದು ಸಂಪೂರ್ಣವಾಗಿ ನಾಶವಾಗಿ ಹೋಯಿತು. ಕನ್ನಡದ ಜಯಭೇರಿಯೇ ನಂತರದಲ್ಲಿ ಕೇಳಿಸುವ ಹಾಗಾಯ್ತು ಅನ್ನುವಂಥದ್ದನ್ನ ತಮ್ಮ ಪದ್ಯದಲ್ಲಿ ಹೇಳ್ತಾ ಹೋಗ್ತಾರೆ. ಹಾಗೇನೆ ಬಹಳಷ್ಟು ಜನ ಕವಿಗಳನ್ನು ನಾವು ಕಣಿವೆಯವರು, ಹೆಸರಾಯಿತು ಕರ್ನಾಟಕ ಉಸಿರಾಗಲಿ ಕನ್ನಡ, ಹಸಿಗೋಡೆಯ ಹರಳಿನಂತೆ ಹುಸಿ ಹೋಗದ ಕನ್ನಡ, ಹೊಸತಾಗಿ ಉರಿಗೊಳ್ಳುವ ಗುರಿ ಸಾಧಿಸು ಕನ್ನಡ. ಹೀಗೆ ಕನ್ನಡನ ಕುರಿತಾಗಿ ಬಹಳ ಜನ ಕವಿಗಳು ತಮ್ಮ ಭಾವನೆಗಳನ್ನ, ತಮ್ಮ ಕನ್ನಡಾಭಿಮಾನವನ್ನ ಮೆರೆದನ್ನ ನಾವು ಕಾಣ್ತೀವಿ. ಅದೇ ರೀತಿಯಾಗಿ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು, ಹುಯಿಲ್ಗೋಳ್ ನಾರಾಯಣ ರಾಯ್ ಕನ್ನಡ ನಾಡನ್ನ ಕಟ್ಟುವ ಸಂದರ್ಭದಲ್ಲಿ ಎಲ್ರಿಗೂ ಸ್ಫೂರ್ತಿಯಾಗಲಿ ಅಂತ ಹೇಳಿ ಬರೆದಿರೋದು. ಅದೇ ರೀತಿಯಾಗಿ ಕನ್ನಡದ ಮಕ್ಕಳ
ಮಕ್ಕಳೆಲ್ಲ ಒಂದಾಗಿ ಬನ್ನಿ ಅಂತ ಹೇಳಿ ಕನ್ನಡ ಮಕ್ಕಳನ್ನು ಒಟ್ಟುಗೂಡಿಸುವಂತಹ ಒಂದು ಪದ್ಯವು ಕೂಡ ಅದೇ ಸಂದರ್ಭದಲ್ಲಿ ರಚನೆ ಆಗಿತ್ತು. ಅದೇ ರೀತಿಯಾಗಿ ಬಾರಿಸು ಕನ್ನಡ ಡಿಂಡಿಮವ ಓ ಕರ್ನಾಟಕ ಹೃದಯ ಶಿವ ತಿಳಿವಲ್ಲ. ಈ ಹಾಡು ಕೂಡ ಆ ನಿಟ್ಟಿನಲ್ಲೇ ಆ ಸಂದರ್ಭದಲ್ಲಿ ಜನರಿಗೆ ಸ್ಫೂರ್ತಿದಾಯಕ ಆಗಲಿ ಅಂತ ಹೇಳಿ ರಚನೆಯಾಗಿತ್ತು. ಅದೇ ರೀತಿಯಾಗಿ DS ಕರ್ಕಿ ಅವರ ಒಂದು ಪದ್ಯ ಹಚ್ಚೇವು ಕನ್ನಡದ ದೀಪ. ಎಷ್ಟೋ ಸಭೆ ಸಮಾರಂಭಗಳಲ್ಲಿ ಅಲ್ಲಿ ನಾವು ದೀಪ ಬೆಳಗಿಸುವಾಗ ಶುಭ ಸಂದರ್ಭದಲ್ಲಿ ಆ ಹಾಡನ್ನ ಹಾಕೋದನ್ನು ನಾವು ನೋಡ್ತೀವಿ. ಹಚ್ಚೇವು ಕನ್ನಡದ ದೀಪ ಕೇಳ್ತೀವಲ್ಲ ನಾವು. ಹೀಗೆ ಬಹಳಷ್ಟು ಕನ್ನಡ ನಾಡು ನುಡಿ ಅಭಿಮಾನದ ದ್ಯೋತಕವಾಗಿ ಪದ್ಯಗಳು ರಚನೆಯಾದವು. ಅದೇ ಸಂದರ್ಭದಲ್ಲಿ ರಚನೆಯಾದಂತಹ ಮತ್ತೊಂದು ಪ್ರಸಿದ್ಧ ಪದ್ಯ ಅಂತಂದ್ರೇನೆ ಈ ಗೋವಿಂದ ಪೈ ಅವರ ಕನ್ನಡಿಗರ ತಾಯಿ ಎನ್ನುವಂತಹ ಪದ್ಯ ಅನ್ನೋದನ್ನ ನಾವು ಮರಿಬಾರದು. ಸಾಕಷ್ಟು ನಾಡಿನುಡಿಯ ಶ್ರೇಷ್ಠತೆ ಪವಿತ್ರತೆಯನ್ನು ಸಾರುವಂತಹ ಪದ್ಯಗಳ ಸಾಲುಗಳಲ್ಲಿ ಇದು ಕೂಡ ಒಂದು ಅನ್ನೋದನ್ನ ನಾವು ಮರಿಬಾರದು. ಈ ಪದ್ಯವನ್ನು ಬರೆದಂತಹ ರಾಷ್ಟ್ರಕವಿ ಗೋವಿಂದ ಪೈ ಅವರ ಒಂದು ಪರಿಚಯವನ್ನು ನಾವು ಮಾಡ್ಕೊಳ್ಳೋಣ. ಮೊದಲು ರಾಷ್ಟ್ರಕವಿ ಗೋವಿಂದ ಪೈ ಕವಿ ಪರಿಚಯ. ಮಕ್ಕಳೇ ನೋಡ್ರಿ, ರಾಷ್ಟ್ರಕವಿ ಗೋವಿಂದ ಪೈ. ನೋಡಿದ್ರ ರಾಷ್ಟ್ರಕವಿ ಪ್ರಶಸ್ತಿ ಪಡೆದಂತಹ ಕವಿಗಳಲ್ಲೇ ಮೊದಲಿಗರು ಯಾರು? ಗೋವಿಂದ ಪೈ ಅನ್ನೋದನ್ನ ನಾವು ಮರಿಬಾರ್ದು. ರಾಷ್ಟ್ರಕವಿ ಪ್ರಶಸ್ತಿ ಪಡೆದಂತಹ ಮೊದಲಿಗರು ಗೋವಿಂದ ಪೈ. ಅವಾಗ ಇನ್ನು ಕರ್ನಾಟಕ ಅನ್ನುವಂತ ಹೆಸರು ನಾಮಕರಣ ಆಗಿರ್ಲಿಲ್ಲ. ಮದ್ರಾಸ್ ಸರ್ಕಾರ ಆವಾಗ ಇಡೀ ಕನ್ನಡ ಮಾತನಾಡುವ ಜನರ ಮೇಲ್ವಿಚಾರಣೆಯನ್ನ ನೋಡ್ತಾ ಇತ್ತು. ಆ ಮದ್ರಾಸ್ ಸರ್ಕಾರ ಕೊಡಮಾಡಿದಂತಹ ಪ್ರಶಸ್ತಿ ಮೊಟ್ಟ ಮೊದಲಿಗೆ ಮದ್ರಾಸ್ ಸರ್ಕಾರ ಇರೋ ಕಾರಣಕ್ಕೆ ಆ ಮದ್ರಾಸ್ ಸರ್ಕಾರ ಇವರಿಗೆ ರಾಷ್ಟ್ರಕವಿ ಅನ್ನುವಂತಹ ಅಭಿದಾನವನ್ನ ನೀಡಿ ಅವರಿಗೆ ಗೌರವ ಸಮರ್ಪಣೆಯನ್ನ ಮಾಡುತ್ತೆ. ಮತ್ತೆ ಇನ್ನೊಂದು ಮಕ್ಕಳೇ, ಇವ್ರು ಯಾರು? ಕುವೆಂಪು ಅಲ್ವಾ? ಏನಿವ್ರ ಹೆಸರು? ಕನ್ನಡದ ವರ್ಡ್ಸ್ವರ್ತ್ ರಾಷ್ಟ್ರಕವಿ ಅಂತ ನಾವು ಅಭಿದಾನಕ್ಕೆ ಪಾತ್ರರಾದಂತಹ ರಾಷ್ಟ್ರಕವಿ ಪ್ರಶಸ್ತಿ ಪಡೆದಂತಹ ಎರಡನೆಯ ವ್ಯಕ್ತಿ ಶ್ರೇಷ್ಠ ಕವಿ ಮಲೆನಾಡ ಕವಿ ರಾಷ್ಟ್ರಕವಿ ಕುವೆಂಪು ಅಲ್ವಾ? ಗೊತ್ತಾಯ್ತಲ್ಲ ನಿಮಗ? ರಾಷ್ಟ್ರಕವಿ ಪ್ರಶಸ್ತಿ ಪಡೆದಂತಹ ಎರಡನೇದವ್ರು ಯಾರು ಅಂತ? ಈಗ ಇವ್ರು ಯಾರು ಹೇಳಿ? ಇವ್ರು ಯಾರು? JS ಅಲ್ಲ, GS ಶಿವರುದ್ರಪ್ಪ. ರಾಷ್ಟ್ರಕವಿ ಪ್ರಶಸ್ತಿಯನ್ನ ಪಡೆದಂತಹ ಮೂರನೇ ವ್ಯಕ್ತಿ. 2006ನೇ ಇಸ್ವಿಯಲ್ಲಿ ಇವರಿಗೆ ರಾಷ್ಟ್ರಕವಿ ಪ್ರಶಸ್ತಿ ಪ್ರದಾನ ಆಗುತ್ತೆ. ಕರ್ನಾಟಕ ಸರ್ಕಾರ ಮಾಡುತ್ತೆ. ರಾಷ್ಟ್ರಕವಿ ಪ್ರಶಸ್ತಿ ಪಡೆದಂತಹ ಮೂರನೆಯವರು ಯಾರಪ್ಪ? ಅವರು. ರಾಷ್ಟ್ರಕವಿ ಎಂ ಗೋವಿಂದ ಪೈ ಅವರು ಕಾಸರಗೋಡು ಜಿಲ್ಲೆಯ ಮಂಜೇಶ್ವರದಲ್ಲಿ ಜನಿಸಿದರು. ಇವರ ಜನನ ಎಂ ಅಂದ್ರ ಮಂಜೇಶ್ವರ ಅಂತ ಏನಂತಾರ? ಮಂಜೇಶ್ವರ ಗೋವಿಂದ ಪೈ ಅಂತ ಇವರ ಪೂರ್ಣನಾಮ. ಇವರು ಜನಿಸಿದ್ದು 23/3/1883. 23/3/1883
83 ನೋಡ್ರಿ. ಇದು ನೆನಪಿಟ್ಕೊಳ್ಳೋಕ್ಕೂ ಕೂಡ ಬಹಳ ಸುಲಭ ಆಯ್ತು. ಇಲ್ಲಿ 3 3 3 ಅಲ್ವಾ? ಸ್ವಲ್ಪ ನೆನಪಿಟ್ಕೊಳ್ಳೋಕ ಬಹಳ ಸುಲಭ ಆಯ್ತು. ಇವರ ಕಾಲ 23 3 1883. ಅವರ ಸ್ಥಳ ಕಾಸರಗೋಡು. ಕಾಸರಗೋಡು ಎಲ್ಲಿ ಬರ್ತೈತೆಪ್ಪ ಅಂತಂದ್ರೆ ಇಲ್ಲಿ ನೋಡಿ. ಕಾಸರಗೋಡು ಇಲ್ಲಿ ಬರ್ತದೆ. ಕೇರಳ, ಕರ್ನಾಟಕ ಮತ್ತು ಕೇರಳದ ಗಡಿ ಭಾಗದಲ್ಲಿ ಕಾಸರಗೋಡು ಬರುತ್ತೆ. ಇಲ್ಲಿ ಬರುತ್ತೆ ಕಾಸರಗೋಡು. ನೋಡಿದ್ರಲ್ಲ, ಕಾಸರಗೋಡು. ಇವರ ತಂದೆ ಸಾಹುಕಾರ ತಿಮ್ಮಪ್ಪೈ ಅಂತ. ತಂದೆ ಹೆಸರು ಸಾಹುಕಾರ ತಿಮ್ಮಪ್ಪೈ, ಅವರ ತಾಯಿ ದೇವಕಿ ಅಮ್ಮ ಅನ್ನುವಂಥವ್ರು. ಇವರು ಆಗಿನ ಕಾಲದಲ್ಲಿನೇ BA ಪದವಿಯನ್ನ ಪಡ್ಕೊಂಡಿದ್ರು. ದೇಶಿ ಭಾಷೆಗಳಲ್ಲದೇನೆ ವಿದೇಶಿ ಭಾಷಾ ಪಾಂಡಿತ್ಯವೂ ಕೂಡ ಇವ್ರಿಗೆ ಇತ್ತು. ನಮ್ಮ ದೇಶದ ಭಾಷೆಗಳಲ್ಲದೆ ಬೇರೆ ದೇಶದ ಭಾಷೆಗಳು ಕೂಡ ಅವ್ರಿಗೆ ಬರ್ತಾ ಇತ್ತು. ಕನ್ನಡಕ್ಕೆ ಪ್ರಾಸವನ್ನ ಬಿಟ್ಟು ಕೂಡ ಪದ್ಯ ರಚನೆ ಮಾಡಬಹುದು ಅಂತ ಹೇಳಿ ಹೊಸ ರೀತಿಯಾದಂತಹ ಒಂದು ಕ್ರಮವನ್ನ ಹೇಳಿಕೊಟ್ಟಂತಹ ಮೊದಲಿಗರು ಅಂತಂದ್ರೆ ಗೋವಿಂದ ಪೈ ಅನ್ನೋದನ್ನ ನಾವು ಮರಿಬಾರದು. ಆ ಹೆಗ್ಗಳಿಕೆಯು ಕೂಡ ಇವ್ರಿಗೆ ಸಲ್ಲುತ್ತೆ. ಇವರೊಬ್ಬ ಒಳ್ಳೆ ಸಂಶೋಧಕರಾಗಿದ್ರು, ಒಬ್ಬ ಒಳ್ಳೆ ವಿಮರ್ಶಕರಾಗಿದ್ರು, ಒಬ್ಬ ಒಳ್ಳೆ ಅನುವಾದಕರು ಕೂಡ ಆಗಿದ್ರು. ಇವರು ಸುವಾಸಿನಿ ಅನ್ನುವಂತಹ ಒಂದು ಮೊದಲ ಕವಿತೆ ಸುವಾಸಿನಿ ಅನ್ನುವಂತಹ ಪತ್ರಿಕೆಯಲ್ಲಿನೇ ರಚನೆ ಆಗುತ್ತೆ 1900ರಲ್ಲಿ. ಅವರ ಕವನ ಸಂಕಲನಗಳು ಯಾವ್ಯಾವಪ್ಪ ಅಂತ ನೋಡೋದಾದ್ರೆ ಕವನ ಸಂಕಲನ ಗಿಳಿವಿಂಡು, ನಂದಾದೀಪ, ಗಿಳಿವಿಂಡು, ನಂದಾದೀಪ ಅನ್ನುವಂತಹ ಕವನ ಸಂಕಲನ. ನವೀನ ಚಂದ್ರಸೇನರ ಬಂಗಾಳಿ ಕೃಷ್ಣ ಚರಿತೆಯ ಗದ್ಯಾನುವಾದ ಯಾವುದು? ಸಿಂಗಾಲ ಸುತ್ತ. ಸಿಂಗಾಲ ಸುತ್ತ ಇದೇನು? ಅನುವಾದ ಕೃತಿ ಸಿಂಗಾಲ ಸುತ್ತ. ಸಿಂಗಾಲ ಸುತ್ತ 35 ವೃತ್ತಗಳುಳ್ಳಂತಹ ಪ್ರಾಸರಹಿತವಾದಂತಹ ಒಂದು ಪದ್ಯ ಕವನ ಗೊಮ್ಮಟ ಸ್ತುತಿ. ಗೊಮ್ಮಟ ಸ್ತುತಿ ಪ್ರಾಸ ಇಲ್ಲದೆ ರಚನೆಯಾಗಿರುವಂತಹ 35 ವೃತ್ತಗಳುಳ್ಳಂತಹ ಒಂದು ಗೊಮ್ಮಟ ಜಿನಸ್ತುತಿ ಅನ್ನುವಂಥದ್ದು. ಗೊಮ್ಮಟ ಜಿನಸ್ತುತಿ ಜೊತೆಗೆ ಭಾಷಾಂತರ ಏನ್ ಮಾಡಿದ್ರಪ್ಪ ಅಂದ್ರೆ ರವೀಂದ್ರನಾಥ್ ಠಾಗೂರ್, ಅಹಮದ್ ಇಕ್ಬಾಲ್, ಉಮರ್ ಖಯ್ಯಾಮ್, ರುಬಾಯಿ ಭಾಷಾಂತರ ಕೃತಿಗಳಾಗಿದ್ವು. ವೈಶಾಖ ಮತ್ತು ಗೋಲ್ಕೋತ ಖಂಡಕಾವ್ಯ
ವೈಶಾಖ ಮತ್ತು ಗೋಲ್ಕೊತ. ವೈಶಾಖ ಮತ್ತು ಗೋಲ್ಕೊತ ಅನ್ನುವಂಥ ಖಂಡಕಾವ್ಯ ಬರೆದ್ರು. ಜಪಾನಿನ ನೋ ನಾಟಕವನ್ನ ಕನ್ನಡಕ್ಕೆ ಅನುವಾದಿಸಿದ್ರು. ಅವ್ರು ಬರೆದಂತಹ ಕೃತಿಗಳನ್ನ ನೋಡೋದಾದ್ರೆ ಪಾರ್ಶ್ವನಾಥ ತೀರ್ಥಂಕರ ಚರಿತ್ರೆ, ಬಾಹುಬಲಿ ಗೊಮ್ಮಟೇಶ್ವರ ಚರಿತ್ರೆ, ಭಗವಾನ್ ಬುದ್ಧ, ಹೀಗೆ ಮೊದಲಾದ ಕೃತಿಗಳನ್ನ ಅವರು ರಚನೆ ಮಾಡಿದ್ದಾರೆ. ಅವರ ಜೀವಿತಾವಧಿಯಲ್ಲಿ ಸಾಕಷ್ಟು ಸಂಶೋಧನೆಗಳನ್ನ ಕೈಗೊಂಡಿದ್ದಾರೆ. ಸಾಹಿತ್ಯಕ್ಕಾಗಿ ಮೀಸಲಿಟ್ಟಂತ ಅವರಿಗೆ ಈಗಾಗಲೇ ಹೇಳಿದ ಹಾಗೆ 1949ರಲ್ಲಿ ಸ್ವಾತಂತ್ರ್ಯ ಸಿಕ್ಕು 2 ವರ್ಷಗಳ ನಂತರದಲ್ಲಿ ಇವರಿಗೆ ಮದ್ರಾಸ್ ಸರ್ಕಾರದಿಂದ ರಾಷ್ಟ್ರಕವಿ ಅನ್ನುವಂತಹ ಶ್ರೇಷ್ಠವಾದ ಅಭಿದಾನ ಬಿರುದು ಅವ್ರಿಗೆ ಲಭ್ಯ ಆಗುತ್ತೆ. ಕನ್ನಡದ ಮೊದಲ ರಾಷ್ಟ್ರಕವಿ ಅನ್ನುವಂತಹ ಹೆಗ್ಗಳಿಕೆಯು ಕೂಡ ಮಂಜೇಶ್ವರ ಅವರಿಗೆ, ಗೋವಿಂದ ಪೈ ಅವರಿಗೆ ಸಲ್ಲುತ್ತೆ. 1950ರಲ್ಲಿ ಬೊಂಬಾಯಿಯಲ್ಲಿ ನಡೆದಂತಹ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯ ಸ್ಥಾನ ಗೌರವ ಇವರಿಗೆ ಲಭ್ಯ ಆಯಿತು. ಯಾವುದೇ ಪ್ರಶಸ್ತಿ, ಯಾವುದೇ ರೀತಿಯಾದಂತಹದ್ದಕ್ಕೂ ಇವರ ಆಸೆ ಪಡದೆ ಇರುವಂತಹ ಇವರಿಗೆ ಅವರ ಸಾಧನೆಯನ್ನ ಹುಡುಕಿಕೊಂಡು ಪ್ರಶಸ್ತಿ, ಬೇರೆ ಬೇರೆ ಗೌರವಗಳು ಅವರನ್ನ ಹುಡುಕಿಕೊಂಡು ತಾವೇ ಬಂದವಂತ ಮಕ್ಕಳೇ. ಎಲ್ಲಿ ಪ್ರತಿಭೆ ಇರುತ್ತೋ ಅಲ್ಲಿ ಅವಕಾಶಗಳು ಹುಡುಕೊಂಡು ಬರ್ತಾವ ಅಂತಂದು ಹೇಳ್ತಾರಲ್ಲ, ಅದು ಸುಳ್ಳಲ್ಲ. 6-9-1963ರಲ್ಲಿ ಗೋವಿಂದ ಪೈ ಅವರು ದೈವಾಧೀನರಾಗ್ತಾರೆ, ನಮ್ಮನ್ನೆಲ್ಲ ಅಗಲಿ ಹೋಗ್ತಾರೆ. ಪ್ರಸ್ತುತ ಈ ಪದ್ಯ ಭಾಗವನ್ನ NS ರಘುನಾಥ್ ಅವರು ಸಂಪಾದಿಸಿದ ಶತಮಾನಗಳ ಮಕ್ಕಳ ಸಾಹಿತ್ಯ ಅನ್ನುವಂತಹ ಒಂದು ಕೃತಿಯಿಂದ ಕವನ ಸಂಕಲನದಿಂದ ಅದನ್ನ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಹಾಗಾದ್ರೆ ಈ ಒಂದು ಪದ್ಯ ಯಾವ ಆಶಯದೊಂದಿಗೆ ಬರೆಯಲಾಗಿದೆ ಅನ್ನೋದನ್ನ ನಾವು ನೋಡಿದಾಗ, ಕರ್ನಾಟಕದ ಏಕೀಕರಣದ ಪೂರ್ವದಲ್ಲಿ ಕನ್ನಡ ತಾಯಿಯನ್ನು ಸ್ತುತಿಸಿ ಬರೆದಂತಹ ಪದ್ಯ ಇದು ಅನ್ನೋದನ್ನು ನೋಡ್ತಾ ಇದ್ವಿ. ಕನ್ನಡ ತಾಯಿ ತನ್ನ ಮುಖವನ್ನ ತೋರಿಸುವುದರ ಮೂಲಕ ಕನ್ನಡದ ಮಕ್ಕಳನ್ನ ಒಂದಾಗಿಸಬೇಕು ಅನ್ನುವಂತಹದ್ದು ಪದ್ಯದ ಮೂಲ ಆಶಯ ಆಗಿದೆ. ಜೊತೆಗೆ ಕನ್ನಡ ನಾಡಿನೊಳಗ ಎಲ್ಲಾ ಸಂಪತ್ತು ಐತಿ, ಕನ್ನಡದಲ್ಲಿ ನಾಡಿನಲ್ಲಿ ಎಲ್ಲಾ ಸಂಪತ್ತು ಐತಿ. ಕನ್ನಡ ನಾಡಿನಲ್ಲಿ ಇಲ್ಲದ ಸಂಪತ್ತು ಎಲ್ಲೂ ಇಲ್ಲ. ಅಷ್ಟು ಸಂಪದ್ಭರಿತವಾದಂತಹ ಸಂಪತ್ತು ಕನ್ನಡ ನಾಡಿನಲ್ಲಿ ಇದೆ. ಅದು ತಾಯಿಯ ಮುಖ ಕಂಡಾಗ ಅದೆಲ್ಲ ಗೋಚರವಾಗುತ್ತೆ. ಗೋಚರಿಸಿದಾಗ ಮಾತ್ರ ಕನ್ನಡ ತಾಯಿಯ ಕೀರ್ತಿ ಜಗತ್ತಿನಾದ್ಯಂತ ಹರಡೋದಕ್ಕೆ ಸಾಧ್ಯ. ಅದಕ್ಕಾಗಿ ಕನ್ನಡ ತಾಯಿ ಎಲ್ಲರ ನಡೆ, ನುಡಿ, ಆಚಾರ, ವಿಚಾರಗಳಲ್ಲಿ ನೆಲೆಯಾಗಿರಬೇಕು. ಕನ್ನಡ ತಾಯಿ ಜನ್ಮದಾತೆಗೆ ಸಮಾನವಾಗಿರೋದ್ರಿಂದ ಅವಳ ಹರಕೆ ಹಾರೈಕೆಗಳೇ ನಮಗೆ ಶ್ರೀರಕ್ಷೆ. ಕನ್ನಡಿಗರಿಗೆ ಕನ್ನಡವೇ ಉಸಿರು. ಕನ್ನಡಿಗರ ಧಮನಿಗಳಲ್ಲಿಯೂ ಕನ್ನಡವೇ ಉಸಿರಾಗಿರಬೇಕು. ಕನ್ನಡ ನಾಡು ನುಡಿಯ ಶ್ರೇಷ್ಠತೆ, ಭವ್ಯ ಪರಂಪರೆ, ಇತಿಹಾಸ, ಪ್ರಾಕೃತಿಕ, ಸಾಹಿತ್ಯಿಕ, ವಾಸ್ತುಶಿಲ್ಪಿಯ ಭವ್ಯತೆಯಿಂದ ಜಗತ್ತಿನೆಲ್ಲೆಡೆಗೂ ಕೂಡ ಹರಡಬೇಕು ಅನ್ನುವಂತಹ ಮಹದಾಶೆಯನ್ನ ಇಟ್ಕೊಂಡು ಕವಿಗಳು ಈ ಒಂದು ಪದ್ಯವನ್ನು ಬರೆದಾರೆ. ಈ ಪದ್ಯದ ಆಶಯವನ್ನ ನೋಡಿದ್ರಲ್ಲ. ಈಗ ಕವಿ ಪರಿಚಯವನ್ನ ಎಷ್ಟರ ಮಟ್ಟಿಗೆ ನೀವು ತಿಳ್ಕೊಂಡಿದ್ದೀರಿ ಅನ್ನೋದಕ್ಕೆ ನಾನು 2 ಪ್ರಶ್ನೆಗಳನ್ನು ನಿಮಗೆ ಕೇಳ್ತೀನಿ. ಉತ್ತರ ಗೊತ್ತಿದ್ದವರು ಕೈ ಎತ್ತಬೇಕು. ಸಾಮೂಹಿಕವಾಗಿ ಉತ್ತರವನ್ನ ಕೊಡೋ ಹಾಗೆ.
ಗೋವಿಂದ ಪೈ ಅವರು ಜನಿಸಿದ ಕಾಲ. ಗೋವಿಂದ ಪೈ ಅವರ ಕಾಲವನ್ನ ತಿಳಿಸ್ರಿ. ಕಾಲ ಅಪೂರ್ವ 23/3/1883. ಸರಿಯಾದ ಉತ್ತರ 23/3/1883ರಲ್ಲಿ ಗೋವಿಂದ ಪೈ ಅವರು ಜನಿಸ್ತಾರೆ. ಗೋವಿಂದ ಪೈ ಅವರ ಮೊದಲ ಕವನ ಸಂಕಲನ ಯಾವ ಪತ್ರಿಕೆಯಲ್ಲಿ ಪ್ರಕಟ ಆಗಿತ್ತು? ಯಾವ ಪತ್ರಿಕೆಯಲ್ಲಿ ಪ್ರಕಟ ಆಗಿತ್ತು ಹೇಳಮ್ಮ? ಸುವಾಸಿನಿ ಪತ್ರಿಕೆಯಲ್ಲಿ ಪ್ರಕಟ ಆಗಿತ್ತು. ಆ ಕವನ ಯಾವುದು ಗೊತ್ತಾ? ಸುವಾಸಿನಿ ಅನ್ನುವಂತಹ ಕವನವನ್ನೇ ಸುವಾಸಿನಿ ಅನ್ನುವಂತಹ ಪತ್ರಿಕೆಯಲ್ಲಿ 1900ರಲ್ಲಿ ಪ್ರಕಟ ಮಾಡುತ್ತಾರೆ ಅಲ್ವಾ? ಪ್ರಸ್ತುತ ಪದ್ಯವನ್ನ ಯಾವ ಕೃತಿಯಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ? ಯಾರು ಹೇಳ್ತೀರಿ? ಶತಮಾನ ಮಕ್ಕಳ ಸಾಹಿತ್ಯ ಕೃತಿಗಳಿಂದ ಆರಿಸಿಕೊಂಡರು. ಯಾರು ಸಂಪಾದನೆ ಮಾಡಿದ್ದು? ಎನ್.ಎಸ್. ರಘುನಾಥನ್ ಅವರು ಸಂಪಾದನೆ ಮಾಡಿರುವ ಶತಮಾನದ ಮಕ್ಕಳ ಸಾಹಿತ್ಯ ಅನ್ನುವಂಥ ಪಂದ್ಯದಿಂದ ಆರಿಸಿ ಸಂಪಾದಿಸಿ ನಿಗದಿಪಡಿಸಲಾಗಿದೆ. ಮೊದಲು ಪದ್ಯವನ್ನ ಸಾರಿ ಓದ್ತೇನೆ, ನಂತರದಲ್ಲಿ ರಾಗವಾಗಿ ಹ್ಯಾಂಗ್ ಮಾಡೋದು ಅನ್ನೋದನ್ನ ಕೇಳ. ತಾಯ್ಬಾರ ಮುಗವತೋರ ಕನ್ನಡಿಗರ ಮಾತೆ, ಹರಸುತ್ತಾಯೆ ಸುತರ ಕಾಯೆ ನಮ್ಮ ಜನ್ಮದಾತೆ. ತಾಯ್ಬಾರ ಮೊಗವತೋರ ಕನ್ನಡಿಗರ ಮಾತೆಯೇ, ಹರಸುತ್ತಾಯೆ ಸುತರ ಕಾಯೆ ನಮ್ಮ ಜನ್ಮದಾತೆ. ನಮ್ಮ ತಪ್ಪ ನೆನಿತೋ ತಾಳ್ವೆ, ಅಕ್ಕರೆಯಿಂದೆಮ್ಮ ನಾಡ್ವೆ, ನೀನೆ ಕಣ ನಮ್ಮ ಬಾಳ್ವೆ, ನಿನ್ನ ಮರೆಯಲಮ್ಮೆವು. ತನು ಕನ್ನಡ ಮನ ಕನ್ನಡ ನುಡಿ ಕನ್ನಡವೆನ್ನೆವು. ಹಣ್ಣ ನೀವ ಕಾಯ ನೀವ ಪರಿಪರಿಯ ಮರಗಳು, ಪತ್ರಮೀವ ಪುಷ್ಪಮೀವ ಲತೆಯ ಕರತರಂಗಳು. ತೆನೆಯ ಕೆನೆಯ ಗಾಳಿಯೋ ಖಗ ಮೃಗೋರ ಗಾಳಿಯೋ, ನದಿ ನಗರನ ಗಾಳಿಯೋ ಇಲ್ಲಿಲ್ಲದು ಉಳಿದುದೆ. ಜೇನು ಸುರಿವ ಹಾಲು ಹರಿವ ದಿವಂ ಭೂಮಿಗಿಳಿದುದೆ. ಜೇನು ಸುರಿವ ಹಾಲು ಹರಿವ ದಿವಂ ಭೂಮಿಗಿಳಿದುದೆ. ಇಷ್ಟನ್ನೇ ಮಾತ್ರ ನಾವಿವತ್ತು ಅಧ್ಯಯನ ಮಾಡೋಣ. ಈ ಪದ್ಯವನ್ನ ರಾಗವಾಗಿ ಹಾಗೆ ಹಾಡಬಹುದು ಅಂತ ಹೇಳಿ ಹಾಡನ್ನು ಕೇಳಿಸ್ತೀನಿ ನಿಮಗೆ. ನೀವೆಲ್ಲ ಲಕ್ಷ್ಯ ವಹಿಸಿ ಕೇಳ್ರಿ. ನಂತರದಲ್ಲಿ ಇದನ್ನ ರಾಗಬದ್ಧವಾಗಿ ಹ್ಯಾಂಗ್ ಹಾಡೋದು ಅನ್ನುವಂಥದ್ದನ್ನ ನಾವು ನೋಡೋಣ. ಎಲ್ಲರೂ ಪುಸ್ತಕದ ಕಡೆಗೆ ಗಮನ ಕೊಡ್ರಿ. ಮೊಗವತೋರ ಕನ್ನಡಿಗರ ಮಾತೆ, ಹರಸು ತಾಯಿ ಸುತರ ತಾಯಿ ನಮ್ಮ ಜನ್ಮದಾತೆ. ನಮ್ಮ ತಮ್ಮ ನೆನಿತು ತಾಳ್ವೆ, ಅಕ್ಕರೆಯಿಂದೆಮ್ಮ ನಾಳ್ವೆ, ನೀನೆ ಕಣ ನಮ್ಮ ಬಾಳ್ವೆ, ನಿನ್ನ ಮರೆಯ ನಮ್ಮೆವು.
ತನು ಕನ್ನಡ ಮನ ಕನ್ನಡ ನುಡಿ ಕನ್ನಡ ನೀವ ಕಾಯನೀವ ಪರಿಪರಿಯ ಮರಂಗಳು ಪತ್ರನೀವ ಪುಷ್ಪನೀವ ನತೆಯ ತರತರಂಗಳು ಹಣ್ಣನೀವ ಕಾಯನೀವ ಪರಿಪರಿಯ ಮರಂಗಳು ಪತ್ರನೀವ ಪುಷ್ಪನೀವ ನತೆಯ ತರತರಂಗಳು ಕೆನೆಯ ಕೆನೆಯ ಗಾಳಿಯು ಕರುಳು ಗೋರ ಗಾಳಿಯು ನದಿ ನಗರನ ಗಾಳಿಯು ಇಲ್ಲೆಲ್ಲರೂ ದುಡಿದುದೆ ಜೇನು ಸುರಿವ ಹಾಲು ಹರಿವ ದಿವಂ ಭೂಮಿ ಇಳಿದುದೆ ಜೇನು ಸುರಿವ ಹಾಲು ಹರಿವ ದಿವಂ ಭೂಮಿ ಇಳಿದುದೆ ಜೈನರಾದ ಪೂಜ ಪಾದ ತೊಂಡ ಕುಂದವಯ್ಯರ ಮಧ್ವಯತಿಯೇ ಬಸವಪತಿಯೇ ಮುಖ್ಯ ಮತಾಚಾರ್ಯರ ಜೈನರಾದ ಪೂಜ ಪಾದ ತೊಂಡ ಕುಂದವಯ್ಯರ ಮಧ್ವಯತಿಯೇ ಬಸವಪತಿಯೇ ಮುಖ್ಯ ಮತಾಚಾರ್ಯರ ಶರ್ವತಂತರಂಗಡ ಲಕ್ಷ್ಮೀಪತಿ ಜನ್ನರ ಷಡಕ್ಷರಿ ಮುತನ್ನರ ಮುತನ್ನರವರೈನ್ಯರ ತಾಯಿ ನಿನ್ನ ಹಸಿರೆ ಒಂದ ಗಣಿ ವಿದ್ಯಾರಣ್ಯರ ತಾಯಿ ನಿನ್ನ ಹಸಿರೆ ಒಂದ ಗಣಿ ವಿದ್ಯಾರಣ್ಯರ ಹಳೆಯ ಬೀಡ ಬೇಡ ನಾಡ ಮಾಡ ತೆಗೆದು ಸುಂದರ ಇಳಿಯ ಕೊಳದ ಕಾಲ ಕಳೆದ ಗಿಡು ಕರೆಯಿತು ಬಂಧುರ ಹಳೆಯ ಬೀಡ ಬೇಡ ನಾಡ ಮಾಡ ತೆಗೆದು ಸುಂದರ ಇಳಿಯ ಕೊಳದ ಕಾಲ ಕಳೆದ ಗಿಡು ಕರೆಯಿತು ಬಂಧುರ ಇಲ್ಲದ ಶಿಲ್ಪವಿಲ್ಲ ನಿನ್ನ ಕಲ್ಲಿ ನುಡಿಯುವುದಲ್ಲ ಇಲ್ಲ ದೇನಿ ಮಾಡ ಸೊಲ್ಲ ನಿಮ್ಮ ಖುಷಿಗೆ ತಗ್ಗಿಸು ಹೊಸತು ಕಿನ್ನರಿಯಲಿ ನಿನ್ನ ಹಳೆಯ ಹಾಡ ನುಗ್ಗಿಸು ಹೊಸತು ಕಿನ್ನರಿಯಲಿ ನಿನ್ನ ಹಳೆಯ ಹಾಡ ನುಗ್ಗಿಸು ಮೃಗದ ಸೇಡು ನಮ್ಮ ಪಾಡು ಪರರ ನುಡಿಗೆ ಇಳುಕುವ ತನ್ನ ಮರೆಯ ಕಂಪ ನರಿಯದನೆ ಹೊರಗೆ ಹುಡುಕುವ ಮೃಗದ ಸೇಡು ನಮ್ಮ ಪಾಡು ಪರರ ನುಡಿಗೆ ಇಳುಕುವ ಕನ್ನಡ ಕಸ್ತೂರಿಯನ್ನ ಹೊಸತು ಸಿರಿ ನೀಡದನ್ನ ಸುರಭಿಯಲ್ಲಿ ನೀನದನ್ನ ನವಶಕ್ತಿ ನೆಪ್ಪಿಸು ಹೊಸ ಸುಗಂಧದ ಸಗೆಯಿಂದ ಜಗದಿ ಹೆಸರ ಹಬ್ಬಿಸು ಹೊಸ ಸುಗಂಧದ ಸಗೆಯಿಂದ ಜಗದಿ ಹೆಸರ ಹಬ್ಬಿಸು ನಮ್ಮೆದೆಯು ತಾಯಿ ಬಲಿಸು ಎಲ್ಲರ ಬಾಯಲ್ಲಿ ನೆಲಸು ನಮ್ಮ ಮನವೊಂದೆ ಕನಸು ಇದರೊಂದನ್ನು ಕೋರುವೆ ನಮ್ಮೆದೆಯು ತಾಯಿ ಬಲಿಸು ಎಲ್ಲರ ಬಾಯಲ್ಲಿ ನೆಲಸು ನಮ್ಮ ಮನವೊಂದೆ ಕನಸು
ನೋಡ್ರಿ ನಿಮ್ಮ ಮುಖಭಾವ ಅದೆಲ್ಲ ನನಗೆ ಸ್ಪಷ್ಟವಾಗಿ ಗೋಚರಿಸ್ತಾ ಇತ್ತು ಅಲ್ವಾ. ತಾಯಿ ಅಂದ ತಕ್ಷಣ ಆ ಮಮತೆ, ಪ್ರೀತಿ, ಖುಷಿ, ಸಂತೋಷ ಎಲ್ಲವೂ ಕೂಡ ಒಟ್ಟಿಗೆ ಮುಮ್ಮಳವಾಗಿ ಹೆಚ್ಚಾಗಿ ಹೊರಹೊಮ್ಮೋದು ನಿಜವಾಗ್ಲೂ ಕೂಡ ಯಾರಿಗಾದರೂ ಅದು ಸರಿನೇ. ತಾಯಿ ಕೊಟ್ಟಂತ ಪ್ರೀತಿಯನ್ನ ಯಾರು ಕೂಡ ಕೊಡಕ್ಕಾಗೋದಿಲ್ಲ ಅಲ್ವಾ. ಅಂತ ಹೇಳ್ತಾರೆ, ಉಪ್ಪಿಗಿಂತ ರುಚಿ ಇಲ್ಲ, ಜನನಿ ಮತ್ತು ಜನ್ಮಭೂಮಿಗೆ ಅಷ್ಟೊಂದು ಶಕ್ತಿ ಐತಿ. ಎಂಥವರನ್ನೂ ಕೂಡ ತನ್ನೆಡೆಗೆ ಪ್ರೀತಿಯಿಂದ ಸೆಳೆದುಕೊಳ್ಳುವಂತಹ ಶಕ್ತಿ ಜನನಿಗೂ ಮತ್ತು ಜನ್ಮಭೂಮಿಗೂ ನಿಜಕ್ಕೂ ಇದೆ. ನಾವು ಹಿಂದಿಯ ಒಂದು ದೋಹೆಯನ್ನ ನೋಡ್ತಾ ಹೋದ್ವಿ ಅಪ್ಪ ಅಂತಂದ್ರೆ, ಕಸ್ತೂರಿ ಕುಂಡಲ ಬಸೈ ಮೃಗಡೂಂಡತ್ ಬನ್ಮಾಹಿ ಐಸಿ ಘಟಿ ಘಟಿ ರಾಮ ಹೈ ದುನಿಯಾ ದೇಖತ್ ನಾಹಿ ಅಂತ ಹೇಳಿ ಹೇಳ್ತಾರೆ. ಅದು ಏನಪ್ಪಾ ಅಂದ್ರೆ, ಕಸ್ತೂರಿ ತನ್ನ ಹೊಕ್ಕುಳದಲ್ಲಿರುವಂತಹ ಸುಗಂಧವನ್ನ ತನ್ನ ಪರಿಸರದಲ್ಲಿ ಎಲ್ಲೋ ಈ ಒಂದು ಸುಗಂಧ ಐತಿ ಅಂತ ಹೇಳಿ ಇಡೀ ಕಾಡನ್ನೇ ಸುತ್ತುವರೆದಿತ್ತಂತೆ, ಕಾಡನ್ನೇ ಹುಡುಕಾಡುತ್ತಂತೆ. ಯಾವುದು ಸುಗಂಧ ಎಲ್ಲೋ ಬರ್ತಾ ಇತ್ತು, ಈ ಸುಗಂಧವನ್ನ ನಾನು ಹುಡುಕೋಣ, ನಾನು ಅದನ್ನ ಆಸ್ವಾದಿಸೋಣ ಅಂತ ಹೇಳಿ. ಅದಕ್ಕೆ ತನ್ನ ಮಕ್ಕಳಲ್ಲೇ ಆ ಸುಗಂಧ ಐತಿ ಅನ್ನೋದು ಅರಿವಿರೋದಿಲ್ಲ, ಅದರ ಜ್ಞಾನ, ಅದರ ತಿಳುವಳಿಕೆ ಇರೋದಿಲ್ಲ. ಬಿಟ್ಟು ಕಾಡನ್ನೇ ಹುಡುಕಾಡುವ ರೀತಿಯಲ್ಲಿ ಕನ್ನಡಿಗರ ಪಾಡು ಕೂಡ ಈಗಿನ ಕಾಲದಲ್ಲಿ ಆಗ್ತಾ ಇದೆ. ಕನ್ನಡಿಗರಾದವರು ನಮ್ಮ ಭಾಷೆಯಲ್ಲಿನೇ ಶ್ರೇಷ್ಠತೆ ಐತಿ, ನಮ್ಮ ಭಾಷೆಯಲ್ಲಿನೇ ಯಾವ ಭಾಷೆಯಲ್ಲೂ ಇರದೇ ಇರುವಷ್ಟು ವಿಶಿಷ್ಟತೆ ಐತಿ, ನಮ್ಮ ಭಾಷೆಗೆ ಇತರ ಭಾಷೆಗಿಂತಲೂ ಕೂಡ ಹೆಚ್ಚಾದಂತಹ ಇತಿಹಾಸ ನಮ್ಮಲ್ಲಿ ಇದೆ. ಆದ್ರೆ ನಾವು ಅದನ್ನ ಮರೆತು ಬಿಟ್ಟಿದ್ದೇವೆ. ಮರೆತು ಬೇರೆಯ ಭಾಷೆಗೆ, ಅನ್ಯ ಭಾಷೆದ ವೈಶಿಷ್ಟ್ಯತೆಗೆ ಮಾರು ಹೋಗಿ ಆ ಭಾಷೆಯನ್ನ ಕಲಿಯೋದು, ಆ ಭಾಷೆಯನ್ನ ಕೇಳುವಂತಹ ನಿಟ್ಟಿನಲ್ಲಿ ನಾವೆಲ್ಲ ಆ ಕಡೆಗೆ ಮುಖ ಮಾಡಿ ನಿಂತಿದ್ದೇವೆ. ಇದು ನಿಜಕ್ಕೂ ಕೂಡ ದುಃಖಕರವಾದಂತಹ ಸಂಗತಿ. ಅದಕ್ಕೇನೆ ಅಂಥವರನ್ನ ಬಡಿದೆಬ್ಬಿಸೋದಕ್ಕೇನೆ ಈ ಒಂದು ಇಂಥ ಪದ್ಯಗಳು ಹುಟ್ಕೊಂಡಿರೋದು. ಅದಕ್ಕೆ ಈ ಪದ್ಯದ ಆಶಯ ಅದನ್ನೇ ಹೇಳ್ತದೆ, ಮೃಗದ ಸೇಡು ನಮ್ಮ ಪಾಡು ಅಂತ ಹೇಳಿ ಬರ್ತದಲ್ಲ, ಅದೇ ಕಸ್ತೂರಿ ಮೃಗದ ಈಗ ಆ ಮೃಗದ ಸೇಡು ಅದರ ರೀತಿಯಾಗಿ ಮನುಷ್ಯನ ಪಾಡು, ನಮ್ಮ ಕನ್ನಡಿಗರ ಪಾಡು ಕೂಡ ಅದೇ ರೀತಿಯಾಗಿ ಇದೆ. ಕನ್ನಡವನ್ನ ಮಾತನಾಡ್ತೀವಿ, ಮಾತೃಭಾಷೆಗೆ ಕನ್ನಡವನ್ನ ನಾವು ತಿಳ್ಕೊಂಡಂಥವ್ರು ನಮ್ಮ ಭಾವನೆಗಳನ್ನ ಸರಳವಾಗಿ ಅಭಿವ್ಯಕ್ತಪಡಿಸೋದಕ್ಕೆ ಸಾಧ್ಯವಾಗೋದು ಮಾತೃಭಾಷೆಯಲ್ಲಿ ಮಾತ್ರ. ಈ ಅನ್ಯ ಭಾಷೆಯಲ್ಲಿ ಹೇಳ್ತಾ ಹೋದ್ರೆ ಅದು ಕೃತಕ ಅಂತ ಹೇಳಿ ಅನ್ಸುತ್ತೆ. ನಮ್ಮ ಭಾಷೆಯಲ್ಲಿನೇ ನಮ್ಮ ಭಾವನೆಗಳು ಬಹಳಷ್ಟು ಸರಾಗವಾಗಿ ಅಭಿವ್ಯಕ್ತವಾಗ್ತಾ ಬರ್ತವೆ. ಇಲ್ಲಿ ಇವತ್ತು ಏನು ಅಧ್ಯಯನ ಮಾಡ್ತೀವಲ್ಲ ಆ ಪದ್ಯ ಭಾಗವನ್ನ ಮಾತ್ರ ನಿಮಗೆ ಒಂದು ಸಾರಿ ಹಾಡಿ ತೋರಿಸಿ ಅದರ ವಿವರಣೆಯನ್ನ ಕೊಡ್ತೀನಿ. ತಾಯಿ ಬಾರ ಮೊಗವ ತೋರ ಕನ್ನಡಿಗರ ಮಾತೆಯೇ, ಹರಸು ತಾಯಿ ಸುತರ ಕಾಯ ನಮ್ಮ ಜನ್ಮದಾತೆಯೇ. ತಾಯಿ ಬಾರ ಮೊಗವ ತೋರ ಕನ್ನಡಿಗರ ಮಾತೆಯೇ, ಹರಸು ತಾಯಿ ಸುತರ ಕಾಯ ನಮ್ಮ ಜನ್ಮದಾತೆಯೇ. ನಮ್ಮ ತಪ್ಪ ನಿಂತು ತಾಳ್ವೆ ಅಕ್ಕರೆಯಿಂದೆಮ್ಮ ನಾಳ್ವೆ, ನೀನೆ ಕಣ ನಮ್ಮ ಬಾಳ್ವೆ ನಿನ್ನ ಮರೆಯಲಮ್ಮೆವು. ತನು ಕನ್ನಡ ಮನ ಕನ್ನಡ ನುಡಿ ಕನ್ನಡ ವೆಮ್ಮೆವು. ತನು ಕನ್ನಡ ಮನ ಕನ್ನಡ ನುಡಿ ಕನ್ನಡ ವೆಮ್ಮೆವು. ತಾಯ ಬಾರ ಮಗವ ತೋರ ಕನ್ನಡಿಗರ ಮಾತೆಯೇ, ಹರಸು ತಾಯಿ ಸುತರ ಕಾಯ ನಮ್ಮ ಜನ್ಮದಾತೆಯೇ. ತಾಯಿ ಅಂದ್ರೆ ಇಲ್ಲಿ ಕನ್ನಡ ತಾಯಿಯೇ, ಕನ್ನಡಾಂಬೆಯೇ, ಭುವನೇಶ್ವರಿಯೇ, ತಾಯಿಯೇ, ನಮ್ಮನ್ನೆಲ್ಲ ಸಾಕಿ ಸಲಹುವ, ನಮ್ಮ ನಾಲಿಗೆಯ ಮೇಲೆ ನಿರಂತರವಾಗಿ ನಡೆದಾಡುತ್ತಿರುವಂತಹ ಕನ್ನಡಮ್ಮನೇ, ನೀನು ಬಾ, ನಿನ್ನ ಮುಖವನ್ನು ತೋರಿಸು. ಮುಖ ಇದರ ತದ್ಭವ ರೂಪವೇ ಮೊಗ ಅಂತ ಹೇಳಿ. ನಿನ್ನ ಮುಖವನ್ನ ಒಂದು ಸಾರಿ ನಿನ್ನ ಮಕ್ಕಳಿಗೆ ತೋರಿಸು.
ಕನ್ನಡಿಗರಿಗೆಲ್ಲ ಮಾತೆಯಾದಂತಹ ನೀನು ನಿನ್ನ ದರ್ಶನ ಭಾಗ್ಯವನ್ನ ನಿನ್ನ ಮಕ್ಕಳಿಗೆ ಕರುಣಿಸು. ಹಾಗೇನೆ ಹರಸು ತಾಯೇ, ಹರಸು, ಆಶೀರ್ವಾದ ಮಾಡು, ಹಾರೈಕೆಯನ್ನ ಮಾಡು, ಹಾರೈಕೆಯನ್ನ ನೀಡು. ಸುತರ ತಾಯೇ, ಸುತರು ನಿನ್ನ ಮಕ್ಕಳು, ನಿನ್ನನ್ನೇ ನಂಬಿರುವ, ನಿನ್ನ ಪ್ರೀತಿಯನ್ನೇ ಅಪೇಕ್ಷಿಸುವಂತಹ ನಿನ್ನ ಮಕ್ಕಳು, ನಿನ್ನನ್ನೇ ದೈವವಾಗಿ ಪೂಜಿಸುವಂತಹ ನಿನ್ನ ಮಕ್ಕಳನ್ನ ಯಾವಾಗಲೂ ಕಾಪಾಡು, ಅವರಿಗೆ ಶ್ರೀರಕ್ಷೆಯಾಗಿ ನಿಲ್ಲು. ನಮ್ಮ ಜನ್ಮದಾತೆ, ನಮಗೆಲ್ಲ ಜನ್ಮವನ್ನ ಕೊಟ್ಟಂಥವಳು, ನಮಗೆಲ್ಲ ಕನ್ನಡಿಗರೆಲ್ಲರಿಗೂ ಕೂಡ ಜೀವ ತುಂಬಿ ರಕ್ಷಣೆ ಮಾಡಿದಂಥವಳು, ಜೀವ ತುಂಬಿದಂಥವಳು ನೀನು. ಒಂದು ಸಾರಿ ನಮಗೆ ನಿನ್ನ ಮುಖಾರವಿಂದವನ್ನು ತೋರಿಸು, ಆರೈಕೆಯನ್ನ ಮಾಡು, ಆಶೀರ್ವಾದವನ್ನು ಮಾಡು ಅಂತ ಹೇಳಿ ಕವಿಗಳು ಇಲ್ಲಿ ಹೇಳ್ತಾರೆ. ನಮ್ಮ ತಪ್ಪ ನೆನೆದು ತಾಳ್ವೆ, ತಾಳ್ವೆ ಅಂದ್ರೆ ತಾಳುವೆ. ಬರ್ಕೊಡ್ರಿ ಅಲ್ಲೆಲ್ಲೇ ನಿಮಗೆ ಅರ್ಥ ಗೊತ್ತಿಲ್ಲದೆ ಇರೋರು ಅಲ್ಲಿ ಅರ್ಥವನ್ನ ಬರಿತಾ ಹೋಗ್ರಿ. ನಮ್ಮ ತಪ್ಪ ನೆನೆದು ತಾಳ್ವೆ, ಎಲ್ಲೋ ಸಲ ನೀವು ನಾವು ಮಾಡಿದಂತಹ ತಪ್ಪುಗಳನ್ನ ತಾಳಿಕೊಂಡು ಬಂದಿದೀಯಾ. ಅದಕ್ಕೆ ತಾಯಿ ಅಂದ ತಕ್ಷಣ ಏನಪ್ಪಾ ಅಂದ್ರ ಸಹನೆ ಅಂತ ಹೇಳಿ, ತಾಯಿಯ ಇನ್ನೊಂದು ನಾವು ಆಕೆಯ ತಾಯಿಯ ಒಂದು ದೊಡ್ಡ ಗುಣ ಏನಪ್ಪಾ ಅಂದ್ರೆ ಸಹನೆ. ಮಕ್ಕಳು ಎಷ್ಟೇ ಸಿಟ್ಟು ಮಾಡ್ಕೊಳ್ಳಿ, ಎಷ್ಟೇ ನೊಂದ್ಕೊಳ್ಳಿ, ಎಷ್ಟೇ ಕೆಟ್ಟದ್ದು ಮಾಡಿದ್ರು ಕೂಡ ತಾಯಿ ಅದಕ್ಕೆ ಪ್ರತಿಯಾಗಿ ಕೆಟ್ಟದ್ದನ್ನ ಬಯಸೋದಿಲ್ಲ. ಅದಕ್ಕೆ ಹೇಳ್ತಾರ, ಜಗತ್ತಿನಲ್ಲಿ ಕೆಟ್ಟ ಮಕ್ಕಳಿರ್ಬೋದು, ಆದ್ರೆ ಕೆಟ್ಟ ತಾಯಿ ಎಲ್ಲೂ ಕೂಡ ಜಗತ್ತಿನಲ್ಲಿ ಇಲ್ಲ ಅಂತ ಹೇಳ್ತಾರೆ ಅಲ್ವಾ. ಹಾಗೆ ಎಷ್ಟೋ ನಮ್ಮ ತಪ್ಪುಗಳನ್ನ ನೀನು ತಾಳಿಕೊಂಡಿದ್ದೀಯಾ. ಅಕ್ಕರೆಯಿಂದ ಎಮ್ಮನಾಳ್ವೆ, ಅಕ್ಕರೆ ಪ್ರೀತಿಯಿಂದ ನಮ್ಮನ್ನ ಆಳಿದ್ದೀಯ. ಆಳುವೆ ನೀನೇ ಕಣ ನಮ್ಮ ಬಾಳ್ವೆ, ನೀನೇ ನಮ್ಮ ಬಾಳು ಬದುಕು, ನಮಗೆಲ್ಲವೂ ಕೂಡ ನೀನೇ ಆಗಿದ್ದೀಯ. ನಿನ್ನ ಮರೆಯಲೊಮ್ಮೆವು, ನಿನ್ನನ್ನ ನಾವೆಲ್ಲರೂ ಕೂಡ ಯಾವಾಗಲೂ ಕೂಡ ಮರೆಯೋದಿಲ್ಲ. ನಿನಗೆ ಯಾವಾಗಲೂ ನಾವು ನೆನಪಿನಲ್ಲೇ ಇಟ್ಕೊಂಡಿರ್ತೀವಿ. ತನು ಕನ್ನಡ ಯಾಕೆ ಮರೆಯೋದಿಲ್ಲ ಅಂದ್ರೆ ಹೇಳ್ತಾರಲ್ಲ, ತನು ಕನ್ನಡ, ನನ್ನ ಇಡೀ ದೇಹವೇ ಕನ್ನಡವಾಗಿದೆ. ಮನ ಕನ್ನಡ, ಮನ ಮನಸ್ಸು. ತನು ಅಂದ್ರೆ ದೇಹ, ಮನ ಅಂದ್ರೆ ಮನಸ್ಸು. ಮನ ಕನ್ನಡ, ನನ್ನ ಮನಸ್ಸೆಲ್ಲ ಕನ್ನಡಮಯವಾಗಿದೆ. ನುಡಿ ಕನ್ನಡ, ನಾವು ಆಡುವ ಮಾತು ಕೂಡ ಕನ್ನಡವಾಗಿದೆ. ನನ್ನ ದೇಹ ಕನ್ನಡ, ನನ್ನ ಮನಸ್ಸು ಕನ್ನಡ, ನಾನು ಆಡುವ ನುಡಿಯೂ ಕೂಡ ಕನ್ನಡ. ಸರ್ವವೂ ಕೂಡ ಕನ್ನಡಮಯವೇ ಆಗಿದೆ. ತನು, ಮನ, ನುಡಿ ಎಲ್ಲವೂ ಕೂಡ ಕನ್ನಡಮಯವೇ ಆಗಿದೆ. ಅದಕ್ಕೆಲ್ಲ ಸ್ಫೂರ್ತಿ ಯಾರು? ಕನ್ನಡ ತಾಯಿಯೇ. ಹೀಗೆ ಕನ್ನಡ ತಾಯಿಯೇ ನಿನ್ನ ಮಕ್ಕಳ ಆರೈಕೆ, ನಿಮ್ಮ ಮಕ್ಕಳನ್ನ ಹರಸುವ, ನೀನು ಶ್ರೀರಕ್ಷೆಯಾಗಿ ನಿಲ್ಲು. ಅವ್ರು ಮಾಡುವಂತಹ ಪ್ರತಿಯೊಂದು ಕಾರ್ಯಕ್ಕೂ ಕೂಡ ಆಶೀರ್ವಾದವನ್ನ ಮಾಡು, ಒಳ್ಳೆಯ ಕೆಲಸ ಮಾಡುವಲ್ಲಿ ಮುನ್ನಡೆಸು ಬಾ ತಾಯಿ ಅಂತ ಹೇಳಿ ಪಲ್ಲವಿ ಭಾಗದಲ್ಲಿ ಬರುವಂತದ್ದು ತಾಯಿಯನ್ನ, ಇಲ್ಲಿ ತಾಯಿಯನ್ನ ಕುರಿತು ತಿಳಿಸುವಂತಹ ವಿಚಾರ ನಾವು ಪಲ್ಲವಿ ಭಾಗದಲ್ಲಿ ನೋಡ್ತೀವಿ ಅಲ್ವಾ. ಇದಿಷ್ಟು ಅರ್ಥ ಆಯ್ತಲ್ಲ ಮಕ್ಕಳೇ? ಪಲ್ಲವಿ ಭಾಗದಲ್ಲಿ ಏನ್ ಹೇಳ್ತಾರೆ ಕವಿಗಳು? ತಾಯಿಗೆ ನೀನು ಒಂದು ಸಾರಿ ನಮ್ಮ ಮಕ್ಕಳಿಗೆ ಬಂದ್ರೆ ಬಾ, ನಿನ್ನ ಮುಖಾರವಿಂದವನ್ನ ತೋರಿಸು, ಅವರಿಗೆ ಆಶೀರ್ವಾದವನ್ನ ಮಾಡು. ಎಷ್ಟೋ ಸಾರಿ ಅವರ ತಪ್ಪುಗಳನ್ನ ಮನ್ನಿಸಿದ್ದೀಯಾ, ಅವರಿಗೆ ಪ್ರೀತಿಯಿಂದ ನೋಡ್ಕೊಂಡಿದ್ದೀಯಾ, ಅವರ ಬಾಳು ಬದುಕು ಕೂಡ ನೀನೇ ಆಗಿದ್ದೀಯಾ. ನಿನ್ನನ್ನು ಎಂದೂ ಕೂಡ ಮರೆಯದೆ ಅವರ ತನು, ಮನ, ನುಡಿಯನ್ನೇ ಕನ್ನಡವಾಗಿಟ್ಟುಕೊಂಡಂತಹ ಮಕ್ಕಳಿಗೆ ಶ್ರೀರಕ್ಷೆಯಾಗಿ ನಿಲ್ಲುವ ಅಂತ ಹೇಳಿ ತಾಯಿಯನ್ನ ಕರೆಯುವಂತಹ ಒಂದು ಅಂಶ ಈ ಟೀಕಾ ಭಾಗದಲ್ಲಿ ನಾವು ನೋಡ್ತೇವೆ. ಮುಂದಿನ ಪದ್ಯ ಭಾಗದಲ್ಲಿ ಹೇಳ್ತಾರೆ, ಅಣ್ಣ ನೀವ ತಾಯ ನೀವ ಪರಿಪರಿಯ ಮರಂಗಳೋ, ಪತ್ರ ನೀವ ಪುಷ್ಪ ನೀವ ಲತೆ ಲತೆ ಲತೆ
ಗಾಳಿಯೋ ನದಿನಗರ ಗಾಳಿಯೋ ಇಲ್ಲಿಲ್ಲವಿರುವುದೇ ಜೇನು ಸುರಿವ ಹಾಲು ಹರಿವ ದಿವವು ಭೂಮಿಗಿಳುವುದೇ ಹಣ್ಣ ಕಾಯ ನೀವ ಪರಿಪರಿಯ ಮರಗಳು. ನಮ್ಮ ಕನ್ನಡ ನಾಡಿನಲ್ಲಿ ಸಂಪದ್ಭರಿತವಾದಂತಹ ಪರಿಸರ ಇದೆ, ಸಂಪದ್ಭರಿತವಾದಂತಹ ಪ್ರಕೃತಿ ಅರಣ್ಯ ಹೊಂದಿರುವಂತಹವರು ನಾವಾಗಿದ್ದೇವೆ. ಸಾಕಷ್ಟು ಹಣ್ಣುಗಳನ್ನ ಕೊಡುವಂತಹ ಗಿಡ ಮರಗಳಿದ್ದಾವೆ. ಮಾವು, ಬಾಳೆ, ಕಿತ್ತಲೆ, ಹಲಸು, ದಾಳಿಂಬೆ, ಸಾಕಷ್ಟು ಬಗೆ ಬಗೆಯ ರುಚಿಯನ್ನು ಕೊಡುವಂತಹ ಹಣ್ಣುಗಳನ್ನು ಹೊಂದಿವೆ ನಮ್ಮ ಪರಿಸರ. ಅಲ್ಲದೆ ಕಾಯಿಯನ್ನು ಕೊಡುವಂತಹ ಮರಗಳು ಕೂಡ ನಮ್ಮಲ್ಲಿ ಇದಾವೆ. ತೆಂಗಿನ ಮರಗಳು, ಸಾಕಷ್ಟು ಕಾಯಿಯನ್ನು ಕೊಡುವಂತಹ ಮರಗಳು ಕೂಡ ನಮ್ಮ ಪರಿಸರದಲ್ಲಿ ಇದ್ದಾವೆ. ಅದರ ಜೊತೆಗೆ ಪತ್ರೆಯನ್ನ ಕೊಡುವಂತಹ ಬಿಲ್ವ ಪತ್ರೆ ಆಗಿರಬಹುದು, ತುಳಸಿ ಪತ್ರೆ ಆಗಿರಬಹುದು, ಸಾಕಷ್ಟು ಶುಭ ಸಮಾರಂಭಗಳಲ್ಲಿ ಪೂಜಾ ಸಂದರ್ಭದಲ್ಲಿ ನಮಗೆ ನೀಡೋದಕ್ಕೆ ಎಷ್ಟೋ ಜನ ಸತ್ತವರನ್ನ ಬದುಕಿಸುವ ರೀತಿಯಲ್ಲಿ ಔಷಧಿಯ ರೂಪದಲ್ಲಿ ನಮಗೆ ಸಿಗುವಂತಹ ಪತ್ರ ಮತ್ತು ಪುಷ್ಪಗಳು ಕೂಡ ನಮ್ಮ ಪ್ರಕೃತಿಯಲ್ಲಿ ಇದಾವೆ. ಲತೆಯ ತರತರಂಗಳು, ಲತೆ ಅಂದ್ರೆ ಬಳ್ಳಿ, ವಿಧವಾದ ಬಳ್ಳಿಗಳು ಕೂಡ ನಮ್ಮ ಪರಿಸರದಲ್ಲಿ ಇದಾವೆ. ಕೆನೆಯ ಗಾಳಿಯು ಸಾಕಷ್ಟು ರೀತಿಯಲ್ಲಿ ತೆನೆ ಅಂದ್ರ ಈ ಜೋಳದ ತೆನೆ, ಭತ್ತದ ತೆನೆ, ಗೋಧಿ ತೆನೆ, ರಾಗಿ ತೆನೆ, ಅವುಗಳಿಂದ ಸಂಪದ್ಭರಿತವಾಗಿ ಆ ತೆನೆಯ ಗಾಳಿ, ತೆನೆಯ ರೂಪದಿಂದ ನಮಗೆ ಗಾಳಿ ಲಭ್ಯವಾಗುತ್ತೆ. ಅದು ಔಷಧಿಯ ರೂಪದಲ್ಲಿ ನಮಗೆ ಲಭ್ಯ ಆಗುತ್ತೆ. ಅದಕ್ಕನ ಎಷ್ಟೋ ರೀತಿಯಾದಂತಹ ರೋಗಗಳು ನಮ್ಮ ದೇಶಕ್ಕೆ ಬಂದ್ರೂ ಕೂಡ ಅದರಿಂದ ಬಹಳಷ್ಟು ಹಾನಿಯಾಗಿದ್ದು ಕಮ್ಮಿ ನಮ್ಮ ದೇಶದವ್ರು. ಯಾಕ? ನಮ್ಮ ದೇಶದ